ಮಾಡುವರು ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಹೀಗೆ ವಚನ ಸಾಹಿತ್ಯದಿಂದಲೇ ಇಡೀ ಸಮಾಜದ ಪರಿವರ್ತನೆಗೆ ಕಾರಣರಾದವರು ನಮ್ಮ ಶಿವಸ್ವರೂಪರಾದ ಬಸವಣ್ಣನವರು. ಈಗ ಅದೇ ಬಸವಣ್ಣರಿದ್ದಂತಹ 12ನೇ ಶತಮಾನಕ್ಕೆ ಪುನಃ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದಾರೆ 7ನೇ ತರಗತಿಯ ವಿದ್ಯಾರ್ಥಿಗಳು. 12ನೇ ಶತಮಾನದಲ್ಲಿ ಅವತರಿಸಿದ ವಚನ ಚಳುವಳಿಯ ಆಧಾರ ಸ್ತಂಭವೇ ಬಸವಣ್ಣ. ಸಮಾನತೆಯ ಆಶಯವನ್ನು ಬಿತ್ತರಿಸಲು ರಚನೆಗೊಂಡ ಅನುಭವ ಮಂಟಪ ಇಂದಿನ ಪ್ರಜಾಪ್ರಭುತ್ವದ ಮೂಲ ಸೆರೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಚಂದ್ರಶೇಖರ ಕಂಬಾರರವರ ಶಿವರಾತ್ರಿ ನಾಟಕದ ಒಂದು ತುಣುಕು. ಬಸವಣ್ಣ ಹಾಗೂ ಬಿಜ್ಜಳರು ಅನಿರೀಕ್ಷಿತವಾಗಿ ವೇಶ್ಯೆಯೊಬ್ಬಳ ಮನೆಯಲ್ಲಿ ಭೇಟಿಯಾದಾಗ ಅವರಿಬ್ಬರ ನಡುವೆ ನಡೆಯುವ ತಾತ್ವಿಕ ಚಿಂತನೆಯ ಒಂದು ಭಾಗ ಹೀಗ. ಜಾತಿ ಎಂದರೆ ಮೈಗೆ ಅಂಟಿಕೊಂಡ ಚರ್ಮ ಇದ್ದಾಗೆ. ಇದನ್ನು ಸುಲಿದು ಕಿತ್ತು ಬಿಸಾಕಿದರು ಮತ್ತೆ ಹೊಸ ಚರ್ಮ ಬಂದ ತಕ್ಷಣ ಎಲ್ಲರ ಕಣ್ಣಿಗೆ ಕಾಣುವುದು ಮತ್ತೆ ಅದೇ ಹಳೆಯ ಜಾತಿ. ಈ ಜಾತಿ ಪದ್ಧತಿಯನ್ನು ಈ ಜಗತ್ತಿನಿಂದ ಕಿತ್ತು ಬಿಸಾಕುತ್ತೇನೆ ಎನ್ನುತ್ತಾನೆ ಬಸವಣ್ಣ. ವರ್ಣಾಶ್ರಮ ಧರ್ಮವನ್ನು ಬೇರು ಸಹಿತ ಕಿತ್ತು ಬಿಸಾಕುತ್ತೇನೆ ಎನ್ನುತ್ತಾನೆ. ಎಂತಹ ಕನಸು, ಎಂತಹ ಎದೆಗಾರಿಕೆ ಬಸವಣ್ಣನಿಗೆ! ಬಸವಣ್ಣ ಈ ಬಿಜ್ಜಳನ ಸ್ಥಾನದಿಂದ ದೂರ ಸರಿಯುವಷ್ಟು ಸೊಕ್ಕಾಯಿತೆ ನಿನಗೆ. ಇಲ್ಲ ಬಸವಣ್ಣ, ನಿನ್ನ ತೊರೆದು ನಾ ಇರಲಾರೆ. ಪ್ರಭುಗಳಿಗೆ ಜಯವಾಗಲಿ. ಬಸವದಂಡ ನಾಯಕರು ಬಂದಿದ್ದಾರೆ, ಒಳಗೆ ಬರಬಹುದೆಂದು ಕೇಳುತ್ತಿದ್ದಾರೆ ಪ್ರಭು. ಅಪ್ಪಣೆ ಪ್ರಭು. ಮಹಾರಾತ್ರಿ ಶಿವರಾತ್ರಿ ಜಾಗರಣೆ ನಡೆದಿಲ್ಲ. ಅಯ್ಯಯ್ಯೋ ಕಲ್ಯಾಣ ಇಂದಿಗೂ ಮಲಗಿಲ್ಲ. ಕನಸು ಕಾಣೋ ಮನಸ್ಸು ಮಲಗಿಲ್ಲ. ಮಹಾರಾಜರಿಗೆ ಶರಣು ಶರಣಾರ್ಥಿ. ಬಾ ಬಸವಣ್ಣ ಬಾ. ಅಪರೂಪಕ್ಕೆ ನನ್ನ ಮೇಲೆ ಕೋಪಗೊಂಡಿದ್ದ ನೀನು ಈಗ ಇಲ್ಲಿ ಸಿಕ್ಕಿದ್ದೀಯಾ. ನಿನ್ನ ಜೊತೆ ಅಂತರಂಗದ ಮಾತುಗಳನ್ನಾಡಬೇಕೆಂದೆನಿಸುತ್ತಿದೆ. ಅಗತ್ಯವಾಗಿ ಪ್ರಭು. ನೀನು ಕಳುಹಿಸಿರುವ ಮಂತ್ರಿ ಪದವಿಯ ರಾಜೀನಾಮೆಯನ್ನು ನಾವಿನ್ನೂ ಅಂಗೀಕರಿಸಿಲ್ಲ. ರಾಜೀನಾಮೆ ನೀಡಿದ ಮೇಲೆ ನಿಮ್ಮೂರಿಗೆ ಹೊರಡಬಹುದೆಂದು ತಾವು ಹೇಳಿದ ಮೇಲೆ ನಾನು ಆ ಪದವಿಯಲ್ಲಿ ಮುಂದುವರೆಯಲಾರೆ ಪ್ರಭು. ನನ್ನನ್ನು ತಮ್ಮಲ್ಲಿ ಕಳುಹಿಸಿದನು ಆ ಕೂಡಲ ಸಂಗಯ್ಯ. ಅವನ ಆಜ್ಞೆ ಬರುವ ತನಕ ಇಲ್ಲೇ ಇರಬೇಕೆಂದು ತೀರ್ಮಾನಿಸಿದ್ದೇನೆ. ಅವನ ಆಜ್ಞೆ ಬಂದ ತಕ್ಷಣ ಹೊರಡುತ್ತೇನೆ. ಅಲ್ಲಿಯವರೆಗೂ ಕಲ್ಯಾಣದಲ್ಲಿರಲು ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಪ್ರಭು. ಅಂದರೆ ನಮ್ಮ ವಿರುದ್ಧ ಧರ್ಮಯುದ್ಧ ಸಾರಿದಂತಿದೆ. ಧರ್ಮಯುದ್ಧವಾದರೆ ತತ್ವಗಳ ಘರ್ಷಣೆ ಇರಬೇಕು. ಆದರೆ ಇಲ್ಲಿ ಹಾಗಿಲ್ಲ. ತಾವಾಡುತ್ತಿದ್ದು ನಾಟಕವೆಂದು ಚಾಡಿಕೋರರಿಗೂ ಗೊತ್ತಿದೆ. ರಾಜಾಶ್ರಯಕ್ಕಾಗಿ ನಾನು ಸುಳ್ಳು ಹೇಳಲಾರೆ ಪ್ರಭು. ಅರಮನೆ ಎದುರು ಮಹಾಮನೆ ಎಂದಾಗಲೇ ನೀನು ನನ್ನಿಂದ ದೂರವಾದೆ ಬಸವಣ್ಣ. ಹೌದು ಪ್ರಭು. ಹೊಸ ಗಾಳಿ ಬೀಸತೊಡಗಿತು. ಹೊಸ ಗಾಳಿಯ ಜೀವಂತಿಕೆಯಲ್ಲಿ ಉಸಿರಾಡಿದ್ದವರು ಬದಲಾವಣೆ ಬೇಕೆಂದರು. ನಾವು ಮನುಷ್ಯರೆಂದರು. ಹೊಸ ಗಾಳಿ ಹೆಸರಿನಲ್ಲಿ ವರ್ಣ ಸಂಕರ, ವರ್ಣಾಶ್ರಮ ಧರ್ಮವನ್ನು ಪ್ರಶ್ನಿಸುವಂತಹ ಮದುವೆ ಮಾಡಬಹುದೇ? ಅದು ವರ್ಣ ಸಂಕರದ ಮದುವೆಲ್ಲ ಪ್ರಭು, ಅನುಭವ ಮಂಟಪದ ಸಿದ್ಧಾಂತ. ಒಂದು ಕಾಲಕ್ಕೆ ಮಧುವಸರು ಬ್ರಾಹ್ಮಣರಾದದ್ದು ನಿಜ, ಅರಳೆಯನವರು ಶೂದ್ರರಾದದ್ದು ನಿಜ. ಆದರೆ ಶರಣರಾದ ಮೇಲೆ ಅರಳೆಯ ಅಂತ್ಯಜನಲ್ಲ, ಮಧುವರಸ ಸವಿಪ್ರನಲ್ಲ. ಆದ್ದರಿಂದ ಇದು ಸ್ವಜಾತಿಯ ಸಧರ್ಮದ ವಿವಾಹ. ಈವರೆಗಿನ ನಮ್ಮ ಸಿದ್ಧಾಂತ ಬರೀ ವಚನವಾಗಿತ್ತು, ಈಗ ಕೃತಿಯಾಯಿತು. ನಿನ್ನ ಸಿದ್ಧಾಂತವನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಸಮಾಜಕ್ಕಿಲ್ಲ ಬಸವಣ್ಣ. ಪ್ರಭು, ಸಮಾಜವೆಂದರೆ ಕೇವಲ ಅಗ್ರಹಾರವೇ? ಇನ್ನುಳಿದ ಧರ್ಮ ಬಾಹಿರ 90%
ಇರುವಾಗ ನಿನ್ನನ್ನು ಮೀರಿದ ಜಗತ್ತಿನೊಂದಿಗೆ ನೀನು ವ್ಯವಹರಿಸುತ್ತಿದ್ದೀಯ ಬಸವಣ್ಣ. ನಿನ್ನಂತವರು ಹಿಂದೆ ಆಗಿ ಹೋಗಿದ್ದಾರೆ. ವ್ಯವಸ್ಥೆಯನ್ನು ತೊಳೆಯುತ್ತೇವೆ ಎಂದವರು ಅವರಿಗೆ ದಕ್ಕಿದ್ದನ್ನು ತೊಳೆಯುವುದರಲ್ಲಿ ನಿರತರಾಗಿದ್ದಾರೆ. ಹೀಗಿರುವಾಗ ಇಲ್ಲಿ ನಿನ್ನ ಪಾತ್ರವೇನು? ಕಲ್ಯಾಣದಿಂದ ಕೂಡಲ ಸಂಗಮದವರೆಗಿನ ಯಾತ್ರೆಯಲ್ಲಿ ನಿನ್ನ ಪಾತ್ರವೇನು? ದಳ್ಳಾಳಿಯೋ ಅಥವಾ ಹುತಾತ್ಮನೋ? ನಾನು ಅವರ ಗೆಳೆಯ, ಅವರವನಲ್ಲದೆ ಅವರ ಕೆಲಸ ಮಾಡುವುದರಿಂದ ದಳ್ಳಾಳಿ. ಕಾನೂನು ಮೀರಿ ನೀವು ಕೊಂದರೆ ಹುತಾತ್ಮ. ನೀನು ನಿಜವಾಗಿಯೂ ನನ್ನ ವಿರುದ್ಧ ಯುದ್ಧ ಸಾರಿದಂತಿದೆ ಬಸವಣ್ಣ. ಇಲ್ಲ ಪ್ರಭು, ನಾನು ಯುದ್ಧ ಸಾರಲು ಇಲ್ಲ, ಮಾಡಲು ಇಲ್ಲ. ಮಹಾರಾಜರಿಗೆ ಗಾಯಗಳಾದರೆ ಅವು ತಮ್ಮನ್ನು ತಾವು ಹಿರಿದುಕೊಂಡ ಮಾಡಿಕೊಂಡ ಗಾಯಗಳು ಅಥವಾ ಪ್ರೇಯಸಿಯರು ಕಚ್ಚಿ ಮಾಡಿದ ಗಾಯಗಳು. ಸದ್ಯ ನಕ್ಕೆಯಲ್ಲ ಮಾರಾಯ. ನಿನ್ನ ಮುಖ ಅರಳಿದ್ದನ್ನು ನೋಡಿ ವರ್ಷಗಳೇ ಆಗಿತ್ತು. ಸದಾ ನಿನ್ನ ನಗುಮುಖ ನೋಡಿ ಕಾಲ ಕಳೆಯ ಅವಕಾಶ ಮಾಡಿಕೊಡು ಬಸವಣ್ಣ. ಶರಣರ ಹೆಳೆ ಹೊಟ್ಟೆ ಎಂದೇ ನನ್ನ ಪ್ರಾಣ ಅವರ ಜೊತೆ ಹಾರಿ ಹೋಗಿದೆ. ಅಂದಿನಿಂದ ನನಗೇನು ತಿಳಿಯದೆ ಏನೇನೋ ಮಾತನಾಡುತ್ತಿದ್ದೇನೆ. ಅಲ್ಲದನ್ನಾಡಿದರೆ ದಯಮಾಡಿ ಕ್ಷಮಿಸಿ. ಬಸವಣ್ಣ, ನನ್ನ ಬಸವಣ್ಣ ಎಂದಿಗೂ ಅನ್ಯ ನುಡಿದವನಲ್ಲ, ನುಡಿಯುವವನಲ್ಲ ಎಂದು ನನ್ನ ಮನಸ್ಸು ಕೂಗಿ ಕೂಗಿ ಹೇಳುತ್ತಿದೆ. ನಿನ್ನ ಬರುವಿಕೆಗಾಗಿ ಕಾಯುತ್ತಿರುತ್ತೇನೆ. ಮಹಾರಾತ್ರಿ ಶಿವರಾತ್ರಿ ಜಾಗರಣೆ ನಡೆದಿಲ್ಲ. ಅಯ್ಯಯ್ಯೋ ಕಲ್ಯಾಣ ಇಂದಿಗೂ ಮಲಗಿಲ್ಲ. ಕನಸು ಕಾಣೋ ಮನಸ್ಸು ಮಲಗಿಲ್ಲ. ಹೀಗೆ ಬಸವಣ್ಣನವರನ್ನು ಭೇಟಿ ಮಾಡಿದ ಬಿಜ್ಜಳ ಮತ್ತೆ ಅವರನ್ನು ತನ್ನ ಬಳಿಗೆ ಕರೆಸಿಕೊಳ್ಳಲು ವಿಫಲನಾದ. ಬಿಜ್ಜಳನ ಆಡಳಿತದಲ್ಲಿಯೂ ಕೆಲವು ವಿಷಮ ಬದಲಾವಣೆಗಳಾಗಿ ಶರಣರ ಮತ್ತು ಜನಸಾಮಾನ್ಯರ ವಿರೋಧವನ್ನು ಕಟ್ಟಿಕೊಂಡ ಬಿಜ್ಜಳ ಅವರನ್ನು ಎದುರಿಸಲಾಗದೆ ಅತಂತ್ರ ಸ್ಥಿತಿಯನ್ನು ತಲುಪಿ ಅವಸಾನದ ಹಂತಕ್ಕೆ ಬಂದ ಬಿಜ್ಜಳ. ಬಸವಣ್ಣ, ನಿನ್ನ ಬರುವಿಕೆ ಆದಿಯನ್ನು ಕಾಯುತ್ತಾ ನಾನು ಸೋತು ಹೋದೆ. ಕರುಣೆ ಇಲ್ಲದ ಕ್ರೂರಿ ಎಂದು ಜನ ಹಗಲು ಹೊತ್ತಿನಲ್ಲಿ ನನ್ನ ಮುಖ ನೋಡಲು ಹಿಂಜರಿಯುತ್ತಿದ್ದಾರೆ. ದೇವರು ಕೂಡ ನನ್ನನ್ನು ಶಿಕ್ಷಿಸಲು ಹೆದರುತ್ತಿದ್ದಾರೆ. ನಾನು ಯಾರು? ಬಿಜ್ಜಳ, ಕಲ್ಯಾಣದ ಮಹಾರಾಜ. ಕಟಚೂರಿ, ಕ್ಷೌರಿಕ, ಚಾಲುಕ್ಯರಿಯ ಮೋಸ ಮಾಡಿ ಮಹಾರಾಜನಾಡೆ. ಚಾಡಿಕೋರರ ಮಾತುಗಳನ್ನು ಕೇಳಿ ಬಸವಣ್ಣನಿಗೂ ದ್ರೋಹ ಮಾಡಿದೆ. ನಾನು ಕೊಲೆಗಡುಕ. ನನಗೆ ಶಿಕ್ಷೆ ಕೊಡಿ, ನನಗೆ ಶಿಕ್ಷೆ ಕೊಡಿ. ನನಗೆ ಬದುಕುವ ಅರ್ಹತೆ ಇಲ್ಲ. ಯಾರು ನೀವು? ನಾನು ಜಗದೇವ. ನಾನು ಮಲ್ಲಿಬಬ್ಬಣ್ಣ. ಏನು ಬೇಕು ನಿಮಗೆ? ನಿನ್ನ ಪ್ರಾಣ. ತಮ್ಮ ಬಿಜ್ಜಳ ಸಾಯುವುದಕ್ಕೆ 2 ಹಾದಿಗಳಿವೆ. ಒಂದು ವೈಭವದ ಹಾದಿ. ಭೂಲೋಕದ ಇತಿಹಾಸದಲ್ಲೇ ನೀನು ಧೀರೋದ್ದಾಯಕ ನಾಯಕನಾಗಿ ಆ ಕವಿಗಳನ್ನು ತಿರುಗಿ ಬರಲಾರೆಯ ಬಿಜ್ಜಳ ಎಂದು ಹಾಡು ಬರೆದಿರಬೇಕು. ಇದು ಸಾಯಲಿಕ್ಕೆ ಸುಲಭದ ದಾರಿ. ಮತ್ತೊಂದು ಇಡೀ ಗೋಡೆ ತುಂಬ ನಿನ್ನ ರಕ್ತ ಚೆಲ್ಲಾಡಿ ನಾಲಿಗಿರಿದು ಬಿದ್ದು ನಿನ್ನ ಶವವನ್ನು ನೋಡಿ ಹೆಂಗಸರು ಮಕ್ಕಳು ಅಸಹ್ಯ ಪಟ್ಟಿರಬೇಕು. ಅಯ್ಯೋ ಬಸವಣ್ಣ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬಲ್ಲ ಮಿತ್ರನೊಬ್ಬನಿದ್ದ. ಹೋಗುವಾಗ ನನಗೊಂದು ಮಾತನ್ನು ಹೇಳಲಿಲ್ಲ ಬಸವಣ್ಣ. ಕಣ್ಣೆತ್ತಿಯು ನೋಡದೆ ಕಲ್ಯಾಣದ ಕತ್ತಲಿನಲ್ಲಿ ಎಲ್ಲ ಮೌನಗಳ, ಎಲ್ಲ ಅಜ್ಞಾತಗಳ, ಎಲ್ಲದರ ಇಲ್ಲದಿರುವಿಕೆಯ ಬತ್ತವಾದ ಕತ್ತಲಿನಲ್ಲಿ ನನ್ನನ್ನು ಬಿಟ್ಟು ಹೋದ. ಬಸವ ಬಸವ ಬಸವಣ್ಣ. ಕನಸು ಕಾಣೋ ಮನಸ್ಸು ಮಲಗಿಲ್ಲ. ಅಯ್ಯಯ್ಯೋ ಅಸಮಾನತೆಗೆ ಕೊನೆ ಇಲ್ಲ. ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯೋ. ನನ್ನ ಹೆಸರು ಶ್ಲೋಕಿ, ನನ್ನ ಪಾತ್ರ ಬಸವಣ್ಣ. ನನ್ನ ಹೆಸರು ಉದಯವಾಡಿ, ನನ್ನ ಪಾತ್ರ ಬಿಜ್ಜಳ. ನನ್ನ ಹೆಸರು ಶ್ರೇಯಸ್ ಎಸ್ ಎಂ, ನನ್ನ ಪಾತ್ರ ಸೇವಕ. ನನ್ನ
ದೀಪಕ್ ಡಿ, ನನ್ನ ಪಾತ್ರ ಮಲ್ಲಿ ಒಬ್ಬಣ್ಣ. ನನ್ನ ಹೆಸರು ಹರ್ಷವರ್ಧನ್, ನನ್ನ ಪಾತ್ರ ಜಗದೇವ. ಧನ್ಯವಾದಗಳು.